ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಂಶ್ ಟಮ್ಮಿ ಟೈಮ್ಗೆ ನಿಮ್ಮೆಲ್ರಿಗೂ ಸಿಕ್ಕಾಬಟ್ಟೆ ಖುಷಿಯಿಂದ ಸ್ವಾಗತವನ್ನು ಮಾಡ್ತಾ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಯಾವ ಅಡುಗೆ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ಬಳಸ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟಿಗೆ ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿ ದೋಸೆನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊಳಕೆ ಕಟ್ಟಿರೋ 1 ಕಪ್ ಹೆಸರು ಕಾಳನ್ನ ಮಿಕ್ಸಿ ಜಾರಿಗೆ ಹಾಕೋಬೇಕು. 1 ಸಣ್ಣ ಕಪ್ ತೆಂಗಿನಕಾಯಿನ ಮಿಕ್ಸಿಗೆ ಹಾಕೋಬೇಕು. 1 ಸಣ್ಣ ಹಸಿಮೆಣಸಿನಕಾಯಿ, 1 ಕಡ್ಡಿ ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಬೆರೆಸಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿರೋಂಥ ಮಿಶ್ರಣ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು, ತುಂಬ ತೆಳುವಾಗಿರಬಾರ್ದು, ಇದು ಹೆಂಚಕ್ಕಾದಮೇಲೆ ಅದಕ್ಕೆ ನೀಟಾಗಿ ದೋಸೆ ಥರ ಹಾಕಬೇಕು. ಇದು ತುಂಬಾ ಹೈ ಪ್ರೋಟೀನ್ ಆಗಿರೋದ್ರಿಂದ ಮಕ್ಕಳಿಗೆ ಕಮ್ಮಿ ಊಟ ಮಾಡ್ತಾರೆ ಅಂತ ಹೇಳೋವಂಥ ಮಕ್ಕಳಿಗೆ ಇದನ್ನು 1-2 ದೋಸೆ ಕೂಡ ಕೊಟ್ಟರು ಕೂಡ ಹೊಟ್ಟೆ ಚೆನ್ನಾಗಿ ತುಂಬುತ್ತೆ. ಇದನ್ನು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳೋದ್ರಿಂದ ನಿಧಾನಕ್ಕೆ ಸಣ್ಣ ಉರಿನಲ್ಲಿ ಬೇಯಿಸ್ಕೋಬೇಕು. ಮೇಲ್ಗಡೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಎರಡೂ ಕಡೆನೂ ನೀಟಾಗಿ ನಿಧಾನವಾಗಿ ಬೇಯುತ್ತೆ. ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ನಿಧಾನಕ್ಕೆ ಉಲ್ಟಾ ಮಾಡಿ ಬೇಯಿಸಬೇಕು. ಸ್ವಲ್ಪ ಟೈಮ್ ತೊಗೊಳತ್ತೆ. ಹಸಿ ಕಾಳಾಗಿರೋದ್ರಿಂದ ನಿಧಾನಕ್ಕೆ ಬೇಯಬೇಕಾಗತ್ತೆ. ಉಲ್ಟಾ ಮಾಡಿ ಕೂಡ ಬೇಯಿಸ್ಕೋಬೇಕು. ಇದನ್ನು ನಿಧಾನಕ್ಕೆ ಎಷ್ಟು ಗೋಲ್ಡನ್ ಬ್ರೌನ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಧಾನಕ್ಕೆ ಉರಿನಲ್ಲಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಡಿಪೆಂಡ್ ಆನ್ ಯುವರ್ ಟೇಸ್ಟ್. ನೀವು ಕ್ರಿಸ್ಪಿ ಬೇಕೋ ಸಾಫ್ಟಾಗಿ ಬೇಕೋ ಅನ್ನೋದನ್ನು ಡಿಸೈಡ್ ಮಾಡಿ ಬೇಯಿಸ್ಕೋಬೋದು. ಇದನ್ನು ಕಾಯಿ ಚಟ್ನಿ, ಶೇಂಗಾ ಚಟ್ನಿ, ಟೊಮೆಟೊ ಚಟ್ನಿ ಅಥವಾ ಯಾವುದೂ ಬೇಡ ಅಂತ ಹೇಳಿದ್ರು ತುಪ್ಪ ಚಟ್ನಿ ಪುಡಿ ಜೊತೆ ತಿಂದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.